ಹಾಯ್ ಹಲೋ ಫ್ರೆಂಡ್ಸ್, ಮೈ ಸ್ಟೈಲ್ ಮಂದು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಪಾಲಕ್ ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಬೆಳಗ್ಗೆ ಸಾಯಂಕಾಲ ಅಡುಗೆ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಪಾಲಕ ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ಪನ್ನೀರನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಂಚಲ್ಲಿ. 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ನಾನು. 200 ಗ್ರಾಮಿಗೆ ಪನ್ನೀರ್ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಆ ಕಡೆ ಈ ಕಡೆ. ಆಮೇಲೆ ಒಂದು ಬೊಗಣಿ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಬಿಸಿ ಆದಮೇಲೆ ಪಾಲಕ್ ಕ್ಲೀನಿಗೆ ತೊಳೆದುಕೊಂಡು ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ನಿ. ಒಂದು 5 ನಿಮಿಷ ಬೇಯಿಸ್ಕೊಂಬಿಡಿ. ಆಮೇಲೆ ಪಾಲಕ್ ಎತ್ತಿಟ್ಕೊಂಡು ಆರಿದ ಮೇಲೆ ಮಿಕ್ಸಿಗೆ ಹಾಕೋಬೇಕು ಫ್ರೆಂಡ್ಸ್. ಅದನ್ನು ನೋಡಿ, ಆರೈತಿ. ಇವಾಗ ಮಿಕ್ಸಿಗೆ ಹಾಕೋ ಜಾರು ತೊಗೊಂಡಿದ್ದೀನಿ. ಮಿಕ್ಸಿಗೆ ಹಾಕೋಣ ಅಂತೆಲ್ಲ ಐಟಮ್ ಎಲ್ಲ ಹಾಕ್ತಾಯಿದ್ದೀನಿ. ಒಂದು ಸೂಡು ತೊಗೊಂಡಿದ್ದೀನಿ ನಾನು. ಒಂದು ಸೂಡು ಪಾಲಕ್, 4 ಮೆಣಸಿನ್ಕಾಯಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು ಶುಂಠಿ, ಒಂದು ಇಂಚು ಶುಂಠಿ, ಆಮೇಲೆ ಒಂದು 6 ಬಾದಾಮಿ ಹಾಕಿದ್ದೀನಿ. ಆಮೇಲೆ ಒಂದು ಟೊಮೊಟೊ ಹಾಕಿದ್ದೀನಿ. 1-2 ಪೀಸು ಈರುಳ್ಳಿ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಗ್ರೇವಿ ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್. ಅದನ್ನ ಗ್ರೇವಿ ಮಾಡ್ಕೊಂಬಂದೆ ನಾನು. ಗ್ರೇವಿ ಮಾಡ್ಕೊಂಬಂದಮೇಲೆ ಚೆನ್ನಾಗಿ ಅದನ್ನ ಗ್ರೇವಿ ಮಾಡ್ಕೊಂಬಂದಿದ್ದೀನಿ. ಸೈಡ್ಗೆ ತಿಕ್ತಾಯಿದ್ದೀನಿ. ಇವಾಗ ಆ ಕಡೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಇಟ್ಕೊಂಡು 1-2 ಸ್ಪೂನಷ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಕಡಾಯಿ ಇಟ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಒಂದು ಪಲಾವ್ ಎಲೆ ಹಾಕಿದ್ದೀನಿ. 1-2 ಚಕ್ಕೆ ಹಾಕಿದ್ದೀನಿ. 1-2 ಲವಂಗ ಹಾಕಿದ್ದೀನಿ. ಚಕ್ಕೆ, ಏಲಕ್ಕಿ, ಲವಂಗ ಫ್ರೆಂಡ್ಸ್ ಹಾಕಿರೋದು ನಾನು. ಮತ್ತು ನಕ್ಷತ್ರದ ಹೂವು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಈರುಳ್ಳಿನ. ಒಂದು ಈರುಳ್ಳಿ ಹೆಚ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಗೋಲ್ಡನ್ ಕಲರ್ ಬರಬೇಕು ಅದು ಈರುಳ್ಳಿ. ಗೋಲ್ಡನ್ ಕಲರ್ ಆದಮೇಲೆ ಗ್ರೇವಿ ಮಾಡ್ಕೊಂಡಿದ್ನಲ್ಲ ಅದು ಆ ಪೇಸ್ಟ್ ಹಾಕ್ತಾಯಿದ್ದೀನಿ ಇವಾಗ ಈರುಳ್ಳಿಗೆ. ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಾದ್ಮೇಲೆ ಪನ್ನೀರು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದಿಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನ ಹಾಕ್ಬಿಟ್ಟು 200 ಗ್ರಾಮ್ ಪನ್ನೀರಕ್ಕೆ ಒಂದೇ ಸೂಡು ಪಾಲಕ್ ಸೊಪ್ಪು ಹಾಕಿದ್ದೀನಿ ನಾನು. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮಾಡಿರೋದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಗ್ಯಾಸ್ ಸ್ಲೋ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ 1 ಸ್ಪೂನಷ್ಟು ಅರಿಶಿನ, ಗರಂ ಮಸಾಲ, ಧನ್ಯ ಪೌಡರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಖಾರದ ಪುಡಿ ಹಾಕಿಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕಿರೋ ಸಂಬಂಧ ಖಾರ ಜಾಸ್ತಿ ತಿನ್ನಲ್ಲ. ನೀವು ಬೇಕಂದರೆ ಖಾರದ ಪುಡಿ ಹಾಕ್ಬೋದು. ಚೆನ್ನಾಗಿ ಬೇದಿದೆ ಫ್ರೆಂಡ್ಸ್. ಆಮೇಲೆ ಈ ಕಡೆ ಹಂಚಿಟ್ಕೊಂಡು ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ತಿಂತಾಯಿದ್ದೀವಿ ನೋಡಿ. ಸಾಯಂಕಾಲ ಹಿಟ್ಟಿತ್ತು, ಅದನ್ನು ಹಾಕ್ಕೊಂಡು ತಿಂತಾಯಿದ್ದೀವಿ ನಾವು. ಸಾಯಂಕಾಲ ಟೈಮ್ ಆದಾಗ ಏನು ಅರ್ಜೆಂಟಲ್ಲಿ ಕೆಲಸ ಏನು ಮಾಡೋದು ಅಡುಗೆ ಅಂತ ಯೋಚನೆ ಮಾಡೋ ಬದಲು ಹಿಟ್ಟಂದರೆ ಈ ಥರ ಪಲ್ಯ ಮಾಡ್ಕೊಂಡು ದೋಸೆ ಹಾಕ್ಕೊಂಡು, ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಕ್ಕೊಂಡು ತಿನ್ನಿ ನೀವು. ನಾವು ಅಂಗಡಿಯಲ್ಲಿ ಇರ್ತೀವಿ, ಚೆಂತಕ್ಕ ಹೋಗಿ ಅಡುಗೆ ಮಾಡೋಕೆ ಕೆಲಸ ಮಾಡಿ ಬೇಜಾರಾಗುತ್ತೆ ಅಂತೇಳಿ ಈ ಐಡಿಯಾ ಮಾಡಿ ಹಾಕ್ಕೊಂಡು ತಿಂತಾಯಿದ್ದೀವಿ ಫ್ರೆಂಡ್ಸ್. ನಿಮಗೂ ಏನಾರ ಕೆಲ್ಸಕ್ಕೆ ಹೋಗಿ ಬಂದು ಬೇಜಾರಾದರೆ ಈ ಥರ ದೋಸೆದಿಟ್ಟು ಫ್ರಿಜ್ಜಲ್ಲಿ ಇಕ್ಕಿರ್ತೀರ, ದೋಸೆದಿಟ್ಟನ್ನ ಈ ಥರ ಪನ್ನೀರ್ ಗ್ರೇವಿ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್. ಪನ್ನೀರ್ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ದೋಸೆ ಜೊತೆಗೆ ಪನ್ನೀರ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಮರಿಬೇಡ್ರಿ.